ಪದೇ ಪದೇ ಕಾಂಗ್ರೆಸ್ ನಾಯಕರು ಈ ಮಾತನ್ನಾಡ್ತಾ ಇದ್ದಾರೆ. ಬಾಂಗ್ಲಾ ಮಾದರಿಯಲ್ಲಿ ನಾವು ಮೋದಿಯನ್ನು ಓಡಿಸಬೇಕಾಗುತ್ತೆ, ಎಚ್ಚರ. ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಜಕ್ಕೂ ಇದು ಆತಂಕಕಾರಿ. ನಮಸ್ಕಾರ ರೀ. ಯಾಕ್ರಿ ಕಾಂಗ್ರೆಸ್ನವರ ಭಾರತವನ್ನ ಬಾಂಗ್ಲಾದೇಶ್ ಮಾಡಕ್ ಹೊಂಟಾರ? ಅದ್ರಾಗೂ ಸಿದ್ದರಾಮಯ್ಯದು ಮೂಡಾ ಕೇಸ್ ಹೊರಗೆ ಬಂದಾಗಿಂದ ಬರೀ ಬಾಂಗ್ಲಾದೇಶದ ಉದಾಹರಣೆ ಕೊಡ್ತಾರ್ರಿ. ಬಾಂಗ್ಲಾದಾಗ ಶೇಖ್ ಹಸೀನಾ ಮನಿಗ್ ನುಗ್ಗಿದಂಗ ನಾವು ಪ್ರಧಾನ ಮಂತ್ರಿ ಮನಿಗ್ ನುಗ್ತೀವಿ ಅಂತ ಕಾಂಗ್ರೆಸ್ನವರು ಮೊಂಡುವಾದ ಮಾಡಕತ್ತಾರ್ರಿ. ಯಾರ್ಯಾರು ಭಾರತನ ಬಾಂಗ್ಲಾದೇಶ ಮಾಡಕ್ ಹೊಂಟಾರಂತ ನಮ್ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ ಲಸ್ಕಾಮತ್ ಹೇಳ್ತಾರ, ಕೇಳ್ರಿ. ಆತ್ಮೀಯ ವೀಕ್ಷಕರೇ, ನನಗೊಂದು ಶಂಕೆ ಕಾಡ್ತಾ ಇದೆ, ಜೊತೆಗೆ ಆತಂಕವೂ ಆಗ್ತಾ ಇದೆ. ಯಾಕೆ ಈ ಕಾಂಗ್ರೆಸ್ ನಾಯಕರು ಪದೇ ಪದೇ ನಾವು ಬಾಂಗ್ಲಾ ಮಾದರಿಯಲ್ಲಿ ಮೋದಿ ಮನೆಗೆ ನುಗ್ಗುತ್ತೀವಿ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರದಲ್ಲಿ ಪದೇ ಪದೇ ಕಾಂಗ್ರೆಸ್ ನಾಯಕರು ಈ ಮಾತನ್ನು ಆಡ್ತಾ ಇದ್ದಾರೆ. ಇದು ಬಾಂಗ್ಲಾ ಮಾದರಿಯ ಪ್ರತಿಭಟನೆಗೆ ಮತ್ತು ಹಿಂಸೆಗೆ ದಾರಿ ಮಾಡಿಕೊಡುವುದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ಪದೇ ಪದೇ ಆಡ್ತಾ ಇರುವುದನ್ನು ನೋಡಿದ್ರೆ ಇದ್ರ ಹಿಂದೆ ಏನಾದರೂ ಹಿಡನ್ ಅಜೆಂಡಾ ಇದೆಯಾ, ಅಥವಾ ಕೇವಲ ಬಾಯಿ ಚಪ್ಪಲಕ್ಕೆ ಇವರು ಇದನ್ನು ಆಡ್ತಾ ಇದ್ದಾರಾ ಎನ್ನುವಂಥ ಒಂದು ಶಂಕೆ, ಜೊತೆಗೆ ಆತಂಕವು ನನ್ನ ಜೊತೆಗೆ ಸಾವಿರಾರು ಜನರಿಗೂ ಕಾಡ್ತಾ ಇರೋದು ಸತ್ಯ. ಮೊನ್ನೆ ಐವನ್ ಡಿಸೋಜಾ ಮಂಗಳೂರಿನ ಕಾಂಗ್ರೆಸ್ ನಾಯಕ ಏನು ಮಾತಾಡಿದ್ರು ತಮಗೆ ಗೊತ್ತೇ ಇದೆ. ಇದೇ ಮಾತನ್ನು ಅವರು ಆಡಿದರು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಮಂಗಳೂರಿನಲ್ಲಿ ಏನು ಪ್ರತಿಭಟನೆ ಆಯಿತು, ಆ ಪ್ರತಿಭಟನೆ ಸಂದರ್ಭದಲ್ಲಿ ಐವನ್ ಡಿಸೋಜಾ ಹೇಳ್ತಾರೆ, ಏನಾದರೂ ಸಿದ್ದರಾಮಯ್ಯ ಅವರನ್ನು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬಾಂಗ್ಲಾ ಮಾದರಿಯ ಏನು ಹಿಂಸಾಚಾರ ಇಲ್ಲೂ ಘಟಿಸಬಹುದು, ಇಲ್ಲಿಂದ ಓಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನಾಡಿದರು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಮನೆಗೆ ಹೇಗೆ ಪ್ರತಿಭಟನಾಕಾರರು ನುಗ್ಗಿ ಅವರನ್ನು ಅಲ್ಲಿಂದ ಪಲಾಯನ ಮಾಡಿದ್ರು, ಅವರನ್ನು ಪದಚ್ಯುತ ಮಾಡಿದ್ರು, ಅದೇ ಮಾದರಿಯಲ್ಲಿ ನಾವು ಕಾಂಗ್ರೆಸ್ಸಿಗರು ಇಲ್ಲೂ ಸಹ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಆಡಿದರು. ವಾಸ್ತವಿಕವಾಗಿ ಇದೊಂದು ಪ್ರಚೋದನಕಾರಿ ಹೇಳಿಕೆ. ಇದಕ್ಕೆ ಸಾಕಷ್ಟು ಪ್ರತಿಭಟನೆಯನ್ನು BJP ಅಥವಾ ಉಳಿದ ಪಕ್ಷಗಳು ಮಾಡಿವೆ, JDS ಅಂತ ಪಕ್ಷಗಳು. ದೇಶದೊಳಗ ಬಹಳ ಮಂದಿ ಮೇಲೆ ಈ ರೀತಿ ಕೇಸ್ ಆಗೈತಿ, ಆದ್ರೂ ಇವ್ರಿಗೆ ಬರೀ ಸಿದ್ದರಾಮಯ್ಯ ಮೇಲೆ ಆಗೈತಿ ಅಂತ ಅನ್ಸಾಕತೈತಿ. ಅದ್ ಯಾಕೆ ಅನ್ಸಾಕತೈತಿ ಗೊತ್ತಿಲ್ಲ. ಕಾಂಗ್ರೆಸ್ ಶತಮಾನದ ಪಕ್ಷ ಅಂತ ಕರೆಸಿಕೊಳ್ತಾ ಇರುವಂಥ ಈ ಪಕ್ಷ ಈ ಹಿಂಸಾ ಪ್ರಚೋದಿತ ಮಾತನ್ನು ಪದೇ ಪದೇ ಯಾಕೆ ಆಡ್ತಾರೆ ಅನ್ನೋದೇ ಈಗ ನಮ್ಮ ಎದುರಿರುವಂಥ ಪ್ರಶ್ನೆ. ಹಾಗೆ ನೋಡಿದರೆ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣದ ಹಿನ್ನೆಲೆಯಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋ ಇದು ದೇಶದಲ್ಲಿ ನಡೀತಾ ಇರುವಂಥ ಮೊಟ್ಟ ಮೊದಲ ಅನುಮತಿ ಅಂತೇನೂ ಅಲ್ಲ, ಅಥವಾ ಕಾಂಗ್ರೆಸ್ ಇಂಥ ಕೆಲಸ ಮಾಡಲೇ ಇಲ್ಲ ಅನ್ನುವಂಥದ್ದು ಇಲ್ಲ. ಕಾಂಗ್ರೆಸ್ ಅವಧಿ ಇಂದಿರಾ ಗಾಂಧಿಯಿಂದ ಮನಮೋಹನ್ ಸಿಂಗ್ ಅವರ ಅವಧಿಯ ತನಕ ನಾವು ನೋಡಿದರೆ ಎಷ್ಟು ಸರ್ಕಾರಗಳನ್ನು ಈ ಕಾಂಗ್ರೆಸ್ ಪಕ್ಷ ಉರುಳಿಸಿದೆ, ಎಷ್ಟು ಜನಪ್ರತಿನಿಧಿಗಳ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಅವರನ್ನು ಕಟಕಟೆಗೆ ನಿಲ್ಲಿಸಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಈ ಹಿರಿಯ ನಾಯಕರು ಮೋದಿ ಓಡಿಸುವ ಒಂದು ಹಿಡನ್ ಅಜೆಂಡಾವನ್ನು ಈ ರೀತಿ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೋ ಅನ್ನುವಂಥ ಸಂಶಯ ಈಗ ಬರ್ತಾ ಇದೆ. ಅಷ್ಟಕ್ಕೂ ನಾವು ಇಷ್ಟೆಲ್ಲ ಯಾಕೆ ಹೇಳಕತ್ತೀವಪ್ಪ ಅಂತಂದ್ರೆ ಕಾಂಗ್ರೆಸ್ MLA GS ಪಾಟೀಲ್ ಅವರು ಮತ್ತೊಂದು ಇಂಥದ ಹೇಳಿಕೆ ಕೊಟ್ಟಾರ ನೋಡ್ರಿ. ಶೇಖ್ ಹಸೀನನ್ನು ಓಡಿಸ್ದಂಗ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನು ಓಡಿಸ್ತೀವಿ, ಸಿದ್ದರಾಮಯ್ಯ ಕುರ್ಚಿಗೆ ಕೂತು ಬಂದ್ರ ಅಂತ ಹೇಳ್ಯಾರಿ. ಸಾಕಷ್ಟು ಬಾರಿ MLA ಆದಂಥವ್ರು, ಇಡೀ ಭಾಗದಲ್ಲಿ ಅವರಿಗೆ ಅವರದೇ ಆದ ಘನತೆ ಇದೆ, ಪಕ್ಷ ರಹಿತವಾಗಿ ಅವ್ರದೇ ಆದ ಒಂದು ಬೆಂಬಲಿಗರ ಸಮೂಹ ಇದೆ. ಅವರು ಇದೇ ಮಾತನ್ನು ಮಾತಾಡಿದ್ರು. ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕರ್ರಿ ಅವರು ಏನು ಆಡ್ತಾರಂದ್ರೆ ಸಿದ್ದರಾಮಯ್ಯ ಅವರನ್ನು ಪಟ್ಟದಿಂದ ಏನಾದರೂ ಕೆಳಗಿಳಿಸಿದ್ರೆ ಬಾಂಗ್ಲಾ ಮಾದರಿಯಲ್ಲಿ ನಾವು ಮೋದಿಯನ್ನು ಓಡಿಸಬೇಕಾಗುತ್ತೆ, ಎಚ್ಚರ, ಈ ಬಗ್ಗೆ ಎಚ್ಚರ ವಹಿಸಬೇಕು ಎನ್ನುವಂಥ ಮಾತನ್ನು JS ಪಾಟೀಲ್ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕರು, ಶಾಸಕರು ಆಡಿದರು. ನಿಜಕ್ಕೂ ಇದು ಆತಂಕಕಾರಿ. ಈ ಬಗ್ಗೆ ಮತ್ತೆ ಚಿಂತನೆಗೆ, ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅವರು. ಇವತ್ತು ಆಲೋಚನೆ ಮಾಡಬೇಕಾಗತ್ತೆ ನಾವು. ಮುಂದಿನ ದಿನಮಾನಗಳಲ್ಲಿ ಬಹಳ ದೂರ ಇಲ್ಲ, ಹೇಳಿದ್ನೆಲ್ಲ, ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಾಂಗ್ಲಾದಲ್ಲಿ ಏನು ಗಲಭೆ ಆಯಿತು, ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರನ್ನು ಪದಚ್ಯುತ ಮಾಡಲಿಕ್ಕೆ ನಡೆದಂಥ ದೊಡ್ಡ ಪ್ರತಿಭಟನೆ, ಆ ಪ್ರತಿಭಟನೆಗಿಂತ 3 ತಿಂಗಳ ಮೊದಲು ಕಾಂಗ್ರೆಸ್ನ ಈಗ ವಿರೋಧ ಪಕ್ಷದ ನಾಯಕರಾದಂಥ ಕಾಂಗ್ರೆಸ್ನ ಯುವ ನೇತಾರ ಅಂತೀರಿ ಆ ರಾಹುಲ್ ಗಾಂಧಿ ಅವರು ಖಲೀದಾ ಜಿಯಾ ಅವರ ಪುತ್ರನನ್ನು
ಭೇಟಿಯಾಗಿದ್ದರು. ಇದು ಸಾಕಷ್ಟು ಕಡೆ ಮಾಧ್ಯಮಗಳಲ್ಲಿ ಬಂದಿದೆ. ತಾರಿಕ್ ರೆಹಮಾನ್ ಎನ್ನುವಂಥ ವ್ಯಕ್ತಿ ವಿವಾದಾತ್ಮಕ ವ್ಯಕ್ತಿ. ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರ ಸರ್ಕಾರ ಪದಚ್ಯುತಗೊಳಿಸುವಲ್ಲಿ ಅವರ ಪಾತ್ರ ದೊಡ್ಡದಿದೆ. ಆ ಕಾರ್ಯಯೋಜನೆಯನ್ನು ಅವರು ಮಾಡಿದ್ರು. ನಮ್ಮ ರಾಹುಲ್ ಗಾಂಧಿ ಅವರು ಹೋಗಿ ಭೇಟಿ ಆಗ್ತಾರೆ. ಹಾಗಾದ್ರೆ ಅವರು ಏನು ಮಾತಾಡಿದ್ರು, ಅವರಿಬ್ಬರ ಮಧ್ಯದಲ್ಲಿ ಏನು ಚರ್ಚೆ ನಡೀತು, ಅದು ಇನ್ನೂ ಹೊರಬಂದಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಅಥವಾ ಬಿಡುವುದು ಅವ್ರಿಗೆ ಬಿಟ್ಟು ವಿಷಯ. ಅಥವಾ ಈ ಪ್ರಕರಣದಿಂದಾಗಿ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗ್ತಾ ಇದೆ, ಹೀಗಾಗಿ ಸಿದ್ದರಾಮಯ್ಯ ಅವರು ಪಟ್ಟದಿಂದ ಕೆಳಗಿಳಿಯಲಿ ಅಂತ ನಿರ್ಧಾರ ಮಾಡೋರು ಯಾರು? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್. ಇದಕ್ಕೂ ಮೋದಿ ಅವರಿಗೆ ಏನು ಸಂಬಂಧ? ಯಾವ ಸಂಬಂಧವೂ ಇಲ್ಲ. ಮೋದಿಯವರನ್ನು ಕಳೆದ 3 ಅವಧಿಯಲ್ಲಿ ಚುನಾವಣಾ ರಾಜಕೀಯದಲ್ಲಿ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕಾಗಿ ಈ ರೀತಿ ಆಂತರಿಕ ದಂಗೆಗೆ ಪ್ರಚೋದನೆ ನೀಡ್ತಾ ಇದ್ದೀರಾ? ಈ ಬಗ್ಗೆ ಚರ್ಚೆ ಮಾಡಬೇಕು. ಬಾಂಗ್ಲಾದಂಥ ವಿಧ್ವಂಸಕಾರಿ ಚಿಂತನೆಯನ್ನು ಯುವ ಜನರಲ್ಲಿ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಬಿತ್ತಾ ಇದೆ? ಇದಕ್ಕೆ ಸ್ಪಷ್ಟನೆ ಕೊಡೋದು ಬೇಡವಾ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಇದು ಕೇವಲ ಬಾಯಿ ಮಾತಿಗೆ ಅಥವಾ ಉದ್ವೇಗದಲ್ಲಿ ಹೇಳುತ್ತಾ ಇರುವಂಥ ಹೇಳಿಕೆನೋ, ಅಥವಾ ಇದೊಂದು ನಿಗೂಢ ಕಾರ್ಯಸೂಚಿಯನ್ನು ಮೋದಿಯವರ ಮನೆಗೆ ನುಗ್ಗುವ ಮೂಲಕ ಸರ್ಕಾರವನ್ನು ಪದಚ್ಯುತಗೊಳಿಸುವ ನಿಗೂಢ ಕಾರ್ಯಸೂಚಿಯನ್ನು ಕಾಂಗ್ರೆಸ್ ಅಕ್ಷರಶಃ ಇರಿಸಿಕೊಂಡಿದೆಯೋ ಅನ್ನೋದನ್ನು ಸ್ಪಷ್ಟಪಡಿಸ್ತೀವಿ. ಈ ಬಗ್ಗೆ ಯೋಚನೆಗೆ ನಿಮ್ಗೆ ಬಿಡ್ತೀನಿ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಇಂಥವ ಇನ್ನೂ ಹೆಚ್ಚಿನ ವಿಡಿಯೋ ನೋಡೋಕೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.